ಯೂಶಲಿ ಪೇಷಂಟ್ ಮೆಂಟಾಲಿಟಿನ ನಾವು ಬಿಡಬೇಕು. ಯಾಕಂದರೆ ನಮ್ಮ ಜೊತೆ ಒಬ್ರು ಇದ್ದಾರೆ, ಅವ್ರಿಗೆ ಆಲ್ಮೋಸ್ಟ್ ಒಂದು 8 ತಿಂಗಳ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಅವ್ರಿಗೆ ಎಲ್ಲನೂ ಸರಿಯಾಗಿದೆ. ಸ್ಟಾರ್ಟಿಂಗಲ್ಲಿ ಬಂದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇತ್ತು. ಅವ್ರಿಗೆ RA ಪಾಸಿಟಿವ್ ಇದೆ, anti-CCP ಪಾಸಿಟಿವ್ ಇದೆ, ಮತ್ತು ಅವ್ರಿಗೆ ಎಡಗಡೆ ಮಂಡಿ ಸರ್ಜರಿನೂ ಆಗಿತ್ತು. ಈಗ ಬಂದು ಬಲಗಡೆ ಮಂಡಿ ಇವಾಗ ರಿಕವರಿ ಆಗಿದೆ, ಮತ್ತು ಹಿಪ್ ಜಾಯಿಂಟು ಬೆಟರ್ ಆಗಿದೆ. ಇವ್ರದ್ದು ಒಂದೇ ಪ್ರಾಬ್ಲಮ್ ಏನಂತಂದರೆ ವಾಕರ್ ಬಿಟ್ಟು ನಡೀರಿ ಅಂದರೆ ನಡೆಯೋದಿಲ್ಲ. ಯಾಕಂದರೆ ಅದು ಮುಂಚೆ ಥರ ನಡೆದು ಮಾನಸಿಕವಾಗಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅದು. ಸೊ ಆ ಪೇಷಂಟ್ ಮೆಂಟಾಲಿಟಿನಲ್ಲೇ ನಮಗೆ ನಾವು ಅಂದ್ಕೊಂಡ್ರೆ ಅದು ಹೆಂಗೆ ಆಗುತ್ತೆ. ಇವ್ರು ಎಷ್ಟು ಜನ ನಡೀತಾ ಇದ್ದಾರೆ ಇವರು ವಿತೌಟ್ ವಾಕರು ಆರಾಮ ನಡೀತಾರೆ. ಮನೆಯಲ್ಲಿ ನಡೆಯೋದಿಲ್ಲ ಅಂತ ಅವರು ಮಗಳು ಕಂಪ್ಲೇಂಟು. ಸೊ ಸುವರ್ಣಮರೆ ಪೇಷಂಟ್ ಮೆಂಟಾಲಿಟಿ ಬಿಟ್ಬಿಡಿ, ದಯವಿಟ್ಟು ಈ ಥರ ನಡೀರಿ. ನಿಮಗೆ ಶೋಲ್ಡರ್ ಪೇನ್ ಬರ್ತಾ ಇರೋದು ವಾಕರ್ ಹಿಡ್ಕೊಂಡೆ ಈ ಶೋಲ್ಡರ್ ಪೇನ್ ಬರ್ತಾ ಇರೋದು. ಅದಕ್ಕೋಸ್ಕರ ಆ ಥರ ಬೇಡ. ನೀವು ಆ್ಯಕ್ಚುಲಿ ಚೆನ್ನಾಗಿದ್ದೀರಾ, ತುಂಬ ರಿಕವರಿ ಆಗಿದ್ದೀರಾ. ಇನ್ಮೇಲೆ ಏನು ಗೊತ್ತಾ, ಈ ಬೆಲ್ಟ್ಗಳು ಹಾಕೊಳ್ಳೋದು ಆಯ್ತಾ, ವಾಕರ್ಗಳು ಇಟ್ಕೊಂಡು ನಡೆಯೋದು, ಆಮೇಲೆ ಕೋಲ್ ಇಟ್ಕೊಂಡು ನಡೆಯೋದು. ಬಾಡಿ ಭಗವಂತ ಚೆನ್ನಾಗಿ ಕೊಟ್ಟಿರ್ತಾನಲ್ವಾ, ಅಲ್ಲಲ್ಲ ಒಟ್ಟು ಈ ಥರ ಏನೇ ಅಲೈಡ್ ಐಟಮ್ಸ್ಗಳನ್ನ ನಮ್ಮ ಬಾಡಿಗೆ ನಾವು ಸಪೋರ್ಟಿವ್ ಆಗಿ ತಗೊಳ್ತಾ ಹೋದಷ್ಟು ಬಾಡಿ ವೀಕ್ ಆಗುತ್ತೆ. ಒಂದು ಕಬ್ಬಿನ ನಾವು ಮೂಲೆಲಿಟ್ಟರೆ ರೆಸ್ಟ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ನೀವು ಅದನ್ನ ಯೂಸ್ ಮಾಡುವಾಗ, ವಾಕರ್ ಯೂಸ್ ಮಾಡುವಾಗ ಈ ಪಾರ್ಟ್ಸ್ ಯೂಸ್ ಆಗಲ್ಲ, ಅವಾಗ ಇನ್ನೂ ವೀಕ್ನೆಸ್ ಕಡೆಗೆ ಹೋಗುತ್ತೆ ನಿಮ್ಮ ಬಾಡಿ. ಅದಕ್ಕೋಸ್ಕರ ನೀವು ಪೇಷಂಟ್ ಅಲ್ಲ, ಇವಾಗ ನಾಟ್ ಎ ಪೇಷಂಟ್ ಎನಿಮೋರ್, ಇವರ್ ಜಸ್ಟ್ ನಾರ್ಮಲ್ ಪರ್ಸನ್. ಸೊ ಈ ಪೇಷಂಟ್ ಆಗಿದ್ದೆ ನನ್ನ ಮೈಂಡಿಂದ ತೆಗೆದಾಕ್ಬಿಡಿ. ಮನಸ್ಸಲ್ಲಿ ಫಸ್ಟ್ ಸರಿ ಆಯಿತು ಅಂದರೆ ನಿಮ್ಮ ಬಾಡಿ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಅದಕ್ಕೆ ದಿನಕ್ಕೆ ಒಂದು 500 ಹೆಜ್ಜೆ 1000 ಹೆಜ್ಜೆ ವಿತೌಟ್ ವಾಕರ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಬೇಕಾದ್ರೆ ರೇರಾಗಿ ಯೂಸ್ ಮಾಡಿ. ಒಂದೇ ಸರಿ ಬಿಡೋ ಕಷ್ಟ ಆಯಿತು ಅಂತಂದ್ರೂ ನೀವು ಅಟ್ಲೀಸ್ಟು ದಿನ ಅದಿಲ್ದಂಗೆ 50% ಫಸ್ಟು ಅದಿಲ್ದಂಗೆ ಓಡಾಡಿ. ದಿನಕ್ಕೆ ಒಂದು 1000-1500 ಹೆಜ್ಜೆ ಅದ್ರಲ್ಲಿ ನಡೀತಾ ಹೋಗಿ ವಿತೌಟ್ ವಾಕರು. ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಸರಿ ಆಗುತ್ತೆ. ಏನು ಮಾಡಬೇಕು, ಫಾರ್ವರ್ಡ್ ವಾಕಿಂಗ್ ಮಾಡಬೇಕು. ಬನ್ನಿ ಫಾರ್ವರ್ಡ್ ಬನ್ನಿ. ಮತ್ತು ಅದೇ ಥರ ಬ್ಯಾಕ್ವರ್ಡ್ ವಾಕಿಂಗ್ ಮಾಡ್ಬೇಕು. ಹಂಗೆ ಹಿಂದೆ ಹೋಗಿ, ಹಂಗೆ ರಿವರ್ಸ್ ಹೋಗಿ. ಎಸ್ ಈ ಥರ ಪ್ಲೇನ್ ಜಾಗದಲ್ಲಿ ಈ ಥರ ರಿವರ್ಸ್ ವಾಕಿಂಗ್ ಮಾಡುವಾಗ ಥೈ ಮಸಲ್ಸ್ ಮತ್ತು ಗ್ಲೂಟಿಯಲ್ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗುತ್ತೆ. ಮತ್ತು ಆಫ್ ಸ್ಕ್ವಾಟಿಂಗ್, ಈ ಥರ ಆಫ್ ಸ್ಕ್ವಾಟಿಂಗ್ ಕುರ್ಚಿ ಮೇಲೆ ಇದ್ಬಿಟ್ಟು ಮಾಡೋದು, ಇಲ್ಲಿ ಸೋಫಾ ಹತ್ರ ಬಂದ್ಬಿಟ್ಟು ಈ ಥರ ಎಕ್ಸಸೈಸಸ್ ಎಲ್ಲ ಮಾಡಿ ಇನ್ನೂ ಸ್ಟ್ರೆಂತ್ ಆಗುತ್ತೆ. ಅವಾಗ ನಿಮಗೆ ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ, ಇನ್ನೊಂದು ಸ್ವಲ್ಪ ಧೈರ್ಯ ಬರುತ್ತೆ, ಅವಾಗ ಬಿಡ್ತೀರಾ ನೀವು. ಓಕೆನಾ. ಸೊ ನನ್ನ ಅಡ್ವೈಸ್ ಬಂದು ಪೇಷಂಟ್ ಮೆಂಟಾಲಿಟಿ ದಯವಿಟ್ಟು ಬಿಡಿ. ಓಕೆನಾ.